ಹೇಳವ ನಿಮ್ಮಮ್ಮನೂ ನಿಮ್ಮ ಅಜ್ಜಿನೂ ಅಮ್ಮನೂ ಅಜ್ಜಿನೂ ನಿಮ್ಮಮ್ಮನೂ ನಿಮ್ಮ ಅಜ್ಜಿನೂ ನೀರು ಬಿದ್ದು ಆತ್ಮಹತ್ಯೆ ಮಾಡ್ಕೊಂಬಿಟ್ಟವ್ರು ಕಣವ. ಮುತ್ತು, ಬೆಳ್ಳಿನ ಹೇಗೆ ಸಮಾಧಾನ ಮಾಡೋದು ಅಂತ ಗೊತ್ತೇ ಆಗ್ತಿಲ್ಲಪ್ಪ. ಅವಳನ್ನ ನಮ್ಮೂರಿಗೆ ಕರ್ಕೊಂಡು ಹೋಗೋಣ ಅಂದರೆ ಅವಳು ಈ ಜಾಗ ಬಿಟ್ಟು ಬರೋಕ್ಕೆ ಮನಸ್ಸೇ ಮಾಡ್ತಿಲ್ಲ. ಅವ್ರ ತಾಯಿ ನೆನಪಲ್ಲೇ ಇಲ್ಲೇ ಇರ್ತೀನಿ ಅಂತಿದ್ದಾಳೆ. ನನಗೆ ಗೊತ್ತಿರೋ ಹಾಗೆ ಅವಳು ನಿನ್ನ ಮತ್ತು ಅವ್ರ ತಾಯಿ ಮಾತು ಬಿಟ್ಟರೆ ಬೇರೆ ಯಾರ ಮಾತು ಕೇಳೋವಳಲ್ಲ. ಅವಳ ಜವಾಬ್ದಾರಿನ ಯಾರಿಗೆ ಕೊಡೋದು ಅನ್ನೋದೇ ಚಿಂತೆ ಆಗ್ಬಿಟ್ಟಿದೆ ನಮಗೆ. ಬೆಳ್ಳಿ ಮುಂಚಿನ ಥರ ಆಗಬೇಕು ಅಂದರೆ ಇನ್ನೂ ಸ್ವಲ್ಪ ಸಮಯ ಬೇಕು. ಅಲ್ಲಿವರೆಗೂ ಬೆಳ್ಳಿ ಜವಾಬ್ದಾರಿ ನಂದು. ಬೆಳ್ಳಿಗೆ ಯಾವುದೇ ರೀತಿ ನೋವಾಗದೇ ಇರೋ ಹಾಗೆ ನಾನು ಅವಳ ಜೊತೆಲಿರ್ತೀನಿ. ಮಾಯಾ, ಏನಾಯ್ತು? ಯಾಕೆ ಇಷ್ಟೊಂದು ನಗ್ತಿದ್ಯಾ? ವಿಷಯ ಆಗಿದೆ ಅದಕ್ಕೆ. ನಿನ್ನೆ ಮೊನ್ನೆವರೆಗೂ ಶಾಪ ಆಗ್ತಿದ್ದವರು ಇವತ್ತು ದೇವ್ರ ಪಾದ ಸೇರ್ಕೊಂಡ್ರು. ಅವ್ರು ಆಡ್ತಿದ್ದೆಲ್ಲ ನೆನ್ಸ್ಕೊಂಡ್ರೆ ನನಗೆ ತುಂಬಾ ನಗು ಬರುತ್ತೆ ಅದಕ್ಕೆ. ಆ ಪುಷ್ಪ, ಆ ಬೆಳ್ಳಿ ಅಜ್ಜಿ ಎಷ್ಟೆಲ್ಲ ಆರ್ಭಟ ಮಾಡ್ತಿದ್ರು. ನನ್ನನ್ನೇ ಯಾಕೆ ಮನೇಲಿ ಇದೆಯಾ ಅಂತ ಕೇಳ್ತಾರ. ಆದ್ರೆ ಈಗ ಬರ್ದೇ ಇರೋ ಜಾಗಕ್ಕೆ ಹೋಗ್ಬಿಟ್ರು ಅದಕ್ಕೆ. ಹೋಗಿದ್ದಲ್ಲ, ನಾವು ಕಳಿಸಿದ್ದು. ನಿನ್ನ ನಗುಗೋಸ್ಕರ ನಾವು ಏನು ಬೇಕಾದರೂ ಮಾಡ್ತೀವಿ. ಇದೆಲ್ಲ ಲೆಕ್ಕನೇ ಅಲ್ಲ. ಅಂತೂ ನೀನು ಅಂದ್ಕೊಂಡಿದ್ದ ಕೆಲಸ ಆಯ್ತಲ್ಲ ಮಾಯ. ಇವತ್ತಷ್ಟೇ ಅಲ್ಲ, ಇನ್ಮೇಲಿಂದ ಪ್ರತಿದಿನಾನು ನಂದೆ ಗೆಲ್ತೀನಿ. ನೋಡೋರು ಹೊಟ್ಟೆ ಉರ್ಕೊಂಡು ಸಾಯ್ಬೇಕು, ಹಾಗೆ ಸೋಲಿಸ್ತೀನಿ. ಸೋಲ್ಸಕ್ಕಾಗ್ಲಿಲ್ಲ ಅಂದ್ರೆ ಅವ್ರನ್ನ ಸಾಯಿಸಾದ್ರೂ ನನ್ನ ಕೆಲಸ ನಾನು ನೋಡ್ಕೋತೀನಿ. ನಾನಂತೂ ಆರಾಮಾಗಿರ್ತೀನಿ. ಇನ್ಮೇಲೆ ಇಡೀ ಸಾಮ್ರಾಜ್ಯ ನನ್ನ ಮುಷ್ಟಿಲೇ ನಡಿಬೇಕು. ಬೆಳ್ಳಿ ಮುತ್ತಣ್ಣನ ಮದ್ವೆ ಮಾಡೇ ಮಾಡ್ತೀವಿ ಅಂತ ಶಪಥ ಮಾಡಿದ್ದು. ಊರೆಲ್ಲ ಹೇಳ್ಕೊಂಡು ತಿರ್ಗಾಡಿದ್ದು. ಹಾಗೆ ಹೇಳ್ದವರೆಲ್ಲ ಇವತ್ತು ಶಿವ ಶಿವ ಅಂತ ಶಿವನ್ ಪಾದ ಸೇರ್ಕೊಂಡ್ಬಿಟ್ರು.
ಬೆಳ್ಳಿ ಹುಟ್ಟಬ್ಬದ ದಿನ ನೀನು ಮಾಡಿದ ಪ್ಲಾನ್ ಎಲ್ಲ ಹಾಳಾಯ್ತು. ಆದರೂ ನೀನು ತಲೆ ಕೆಡ್ಸ್ಕೊಳ್ದೆ ನಿನಗೇನು ಬೇಕೋ ಅದನ್ನ ಸಾಧಿಸ್ದೆ. ನಿಜವಾಗ್ಲೂ ಮಾಯಾ, ನಿನ್ನ ತಲೆಗೊಂದು ಸಲಾಮ್ ಹೊಡಿಲೇಬೇಕು. ಇದಿನ್ನು ಸ್ಟಾರ್ಟಿಂಗ್ ಅದಕ್ಕೆ. ಇನ್ನೂ ಆ ಬೆಳ್ಳಿಗೆ ಹಿಂಸೆ ಕೊಡಬೇಕು, ಅವಳ ಪ್ರಾಣ ತೆಗಿಬೇಕು. ಅವಳನ್ನ ಕಾಪಾಡೋಕೆ ಯಾರ್ಯಾರು ಬರ್ತಾರೋ ಎಲ್ರೂ ಮಣ್ಣಲ್ಲಿ ಹೂತಾಕ್ಬೇಕು. ಅದೇ ನನ್ನ ಗುರಿ. ಈಗಾಗಲೇ ಇಬ್ರು ಸಮಾಧಿ ಆಗಿದ್ದಾರೆ. ಇನ್ನು ಯಾರ್ಯಾರು ಬರ್ತಾರೋ ಬರಲಿ, ಅವರೆಲ್ರಿಗೂ ಇದೇ ಗತಿನೇ ಕಾದಿರೋದು. ಅಷ್ಟೇ ಅಲ್ಲ, ಅದಕ್ಕೆ ಇನ್ನೊಬ್ರು ಇಂಪಾರ್ಟೆಂಟ್ ವ್ಯಕ್ತಿ ಇದ್ದಾರೆ. ಅವರು ಅಷ್ಟೇ ಮುತ್ತು ಮಾವಂಗೆ ಬೆಳ್ಳಿನ ಕಟ್ಟೆ ಕಟ್ತೀನಿ ಅಂತ ಸವಾಲ್ ಹಾಕಿದ್ರು. ಅವ್ರ ಹತ್ರ ಹೋಗಿ ಈ ವಿಚಾರ ಹೇಳಲೇಬೇಕು. ಇನ್ನೊಬ್ರಾ? ಯಾರು ಮಾಯಾ? ಬನ್ನಿ ತೋರಿಸ್ತೀನಿ, ಫಾಲೋ ಮೀ. ಚಿತ್ರ, ಮಾಜಿ ಮಹಾರಾಣಿ, ಈಗ ಹೇಗೆ ಅನ್ನಿಸ್ತಿದೆ? ನನ್ನನ್ನ ಎದುರಾಕೊಂಡ್ರೆ ಒಂದಲ್ಲ ಒಂದು ರೀತಿಲಿ ನೋವಾಗ್ಲೇಬೇಕು. ಈ ಮಾಯನ್ ವಿರುದ್ಧ ಚಾಲೆಂಜ್ ಮಾಡಿ ಗೆದ್ದವರೇ ಇಲ್ಲ. ಒಂದಲ್ಲ ಸೋಲ್ಬೇಕು, ಇಲ್ಲ ಸಾಯ್ಬೇಕು. ಅಲ್ಲ, ಈಗ ಬೆಳ್ಳಿಗೆ ಅಪ್ಪ ಅಮ್ಮ ಅಜ್ಜಿ ತಾತ ಯಾರೂ ಇಲ್ಲ. ಅವಳಿಗೆ ಏನಂತ ಕರಿಬೋದು? ಈ ರೀತಿ ದಿಕ್ಕು ದೆಸೆ ಇಲ್ದವರಿಗೆ ಏನಂತಾರೆ? ಅನಾಥೆ. ಅನಾಥೆ ಅನ್ಬೋದಲ್ವಾ? ಏ ಚಿತ್ರ, ನನಗೆ ಚಾಲೆಂಜ್ ಮಾಡ್ತೀಯ? ಈಗ ನೋಡಿದ್ಯಲ್ಲ ಏನಾಯ್ತು ಅಂತ. ನಿನ್ನ ಪ್ರೀತಿಯ ಪುಷ್ಪ ಅಮ್ಮ, ಶಾಂತಜ್ಜಿ ಇಬ್ಬರನ್ನು ಸ್ವರ್ಗಲೋಕ ಕಳಿಸಿದ್ದೀನಿ. ನಿನ್ನನ್ನ ಮಂತ್ರ ಹಾಕ್ಸಿ ಬಂದಿದ್ದೀನಿ. ಇಷ್ಟೇ ಅಲ್ಲ, ನಿಮ್ಮನ್ನ ಯಾರನ್ನು ಸುಮ್ಮನೆ ಬಿಡಲ್ಲ. ಒಬ್ಬೊಬ್ರು ಜಾಗ ಖಾಲಿ ಮಾಡಿಸ್ತೀನಿ. ಏ ಚಿತ್ರ, ನಿನಗೆ ಈಗಲೂ ಒಂದು ಚಾನ್ಸ್ ಕೊಡ್ತೀನಿ. ಸುಮ್ಮನೆ ಸೋತೆ ಅಂತ ಒಪ್ಕೊಂಡು ಶರಣಾಗ್ಬಿಡು. ಇಲ್ಲಾಂದ್ರೆ ತುಂಬಾ ಅನುಭವಿಸ್ಬೇಕಾಗತ್ತೆ. ನಾನು ಕೊಡೋ ಟಾರ್ಚರು ಇದಕ್ಕಿಂತ ತುಂಬಾ ಭಯಂಕರವಾಗಿರುತ್ತೆ. ಒಪ್ಕೊಳಲ್ವಾ? ಒಪ್ಕೊಳಲ್ವಾ? ನೀನ್ ಹಣೆ ಬರದಲ್ಲಿ ಇನ್ನೂ ನೋವು ಪಡ್ಬೇಕು ಅಂತ ಇದ್ರೆ ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ. ಏನಂದೆ? ನೀನ್ ಯಾವಾಗ್ಲೂ ಬೆಳ್ಳಿ ಜೊತೆ ಇರ್ತೀಯಾ? ಯಾವಾಗ್ಲೂ ಬೆಳ್ಳಿ ಜೊತೆ ಇರ್ತೀಯಾ? ಹೊಟ್ಟೆಗೆ ಹಿಟ್ಟಿಲ್ದೆ ಬೀದಿಲಿ ಭಿಕ್ಷೆ ಬೇಡೋ ಲೆವೆಲ್ಗೆ ಇಳಿದಿದ್ದಾಳೆ. ಒಂದ್ ಕೆಲಸ ಮಾಡು, ನೀನು ಅವಳ ಜೊತೆ ಸೇರ್ಕೊಂಡು ಭಿಕ್ಷೆ ಬೇಡು. ನಿಂದು ಅವಳದು ಜೋಡಿ ಪರ್ಫೆಕ್ಟ್ ಆಗಿರುತ್ತೆ. ನನಗೆ ಏನೇ ವಿಷಯ ಇದ್ರು ಅದನ್ನ ಹೇಳ್ಬಿಟ್ಟು ಮಾಡೋ ಅಭ್ಯಾಸ. ಈಗಲೂ ಒಂದು ವಿಷಯ ಇದೆ, ನಿನಗೆ ಹೇಳ್ತೀನಿ. ಬೆಳ್ಳಿನ ಇಷ್ಟಿಷ್ಟೇ ಸಾಯಿಸೋದು ಯಾಕೆ? ಆ ರೀತಿ ಮಾಡಿದ್ರೆ ನಿನಗೂ ಕಷ್ಟ, ನನಗೂ ಕಷ್ಟ. ಅದಕ್ಕೆ ಪೂರ್ತಿಯಾಗಿ ಸಾಯಿಸ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನಿನಗೆ ಓಕೆನಾ? ನಿನಗೆ ಓಕೆನಾ ಹೇಳು. ನಿನಗೆ ಓಕೆ ಅಂದ್ರೆ ನನಗೂ ಓಕೆ. ಏನಂತೀಯ? ಆಗ ಬೆಳ್ಳಿ ಮನೆಯವರೆಲ್ಲರೂ ಸತ್ತೋಗಿ ನಿನ್ ತರ ಪ್ರೇತಾತ್ಮ ಆಗ್ತಾರೆ. ನೀನ್ ಒಬ್ಳೇ ಯಾಕಿರ್ಬೇಕು? ನಿನ್ಗೂ ಬೋರ್ ಆಗತ್ತೆ ಅಲ್ವಾ? ಅದಕ್ಕೆ ಅವ್ರ ಜೊತೆ ಸೇರ್ಕೊಂಡು ಕೇರ ಮಾಡ್ಬೋದು, ಚೌಕಾಬಾರ ಆಡ್ಬೋದು. ಆಟ ಬೊಂಬಾಟಾಗಿರುತ್ತೆ. ಏನಂತೀಯ? ಹೀಗಿರೋದು ಆ ಬೆಳ್ಳಿ ಒಬ್ಳೆ. ಅವಳನ್ನು ಸಾಯಿಸಿದ್ರೆ ನನ್ನ ಮದುವೆಗೆ ಇನ್ಯಾವ ಅಡ್ಡಿನೂ ಇರಲ್ಲ. ಎಲ್ಲ ನಾನು ಹೇಳ್ದಾಗೆ ನಡೆಯುತ್ತೆ, ಎಲ್ಲ ನಾನು ಅನ್ಕೊಂಡಾಗೆ ನಡೆಯುತ್ತೆ. ನನ್ನ ಮದುವೆ ಊಟ ನೀವು ಯಾರು ಮಾಡೋಕ್ಕಾಗಲ್ವಲ್ಲ? ಅಯ್ಯೋ, ಏನ್ ಮಾಡೋದು? ಹಾ, ನಿಮ್ ಪುಣ್ಯತಿಥಿ ಮಾಡ್ತಾರಲ್ಲ, ಆವತ್ತೇ ನಿಮ್ಮೆಲ್ಲರೂ ಪಿಂಡ ತಂದಿಟ್ಟಿರ್ತೀನಿ, ಬಂದು ತಿನ್ಕೊಂಡು ಹೋಗಿ, ಸರಿನಾ? ಸಾಕ್ಬಿಡು ಮಾಯ, ಎಷ್ಟು ಗೋಳೈಕೊಂತ್ಯ. ಸ್ವಲ್ಪ ಉಸಿರಾಡಕ್ ಬಿಡು. ನನ್ನ ಪ್ರೀತಿಯ ಅತ್ತಿಗೆ ಚಿತ್ರಾದೇವಿಯವ್ರಿಗೆ. ಅವಳಿಂದ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ನಿಮಗೂ ಗೊತ್ತಿದೆ. ಅದನ್ನ ನೀವು ಮರ್ತಿರ್ಬೋದು, ಆದ್ರೆ ನಾನು ಮರ್ತಿಲ್ಲ.
ಆದರೆ ನನಗಿಷ್ಟಕ್ಕೆ ನೆಮ್ಮದಿ ಅನ್ನಿಸ್ತಿಲ್ಲ. ಭೈರ, ನಿನ್ನ ಹೆಂಡತಿಯಲ್ಲಿ ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ ಅಂದರೆ ನಾನು ಹೇಳ್ತೀನಿ, ಕೇಳಿಸ್ಕೊ. ಆ ಅನಾಥೆ ಬೆಳ್ಳಿನ ಸಮಾಧಾನ ಮಾಡ್ತಾ ಅವ್ರ ಮನೇಲಿದ್ದಾಳೆ. ನಾವಿಷ್ಟೆಲ್ಲ ಖುಷಿಯಾಗಿದ್ದೀವಿ, ಆದರೆ ಅವಳು ಮಾತ್ರ ಯಾಕೆ ಅಲ್ಲಿದ್ದಾಳೆ? ಮೊದಲು ಹೋಗಿ ಅವಳನ್ನ ಕರ್ಕೊಂಡು ಬಾ, ಇಲ್ಲಾಂದ್ರೆ ಪರಿಣಾಮ ತುಂಬಾ ಕೆಟ್ಟಾಗಿರುತ್ತೆ, ಹೇಳ್ಬಿಡು. ಅವಳು ಯಾಕೆ ಮಾಯಾ? ಹರಿಣಿ ಇಲ್ಲಿಗೆ ಬಂದ್ರೆ ಬೆಳ್ಳಿ ಒಂಟಿ ಆಗ್ತಾಳೆ, ಆಗ ಅವಳನ್ನ ಸಲಿಸ ಮುಗಿಸ್ಬೋದು. ಏನಂತೀರಾ? ನೀನು ಯೋಚನೆ ಮಾಡಬೇಡ, ಏನು ಮಾಡಬೇಕು ಅಂತ ನಂಗೆ ಗೊತ್ತು. ಮಾವ, ನಂಗೆ ಇದನ್ನೆಲ್ಲ ನೋಡ್ತಿದ್ರೆ ತುಂಬಾನೇ ಭಯ ಆಗ್ತಿದೆ ಮಾವ. ಬೆಳ್ಳಿಗೆ ಇದಷ್ಟೇ ಅಲ್ಲ, ಇನ್ನು ತುಂಬಾ ನೋವು ಕೊಡೋ ವಿಚಾರ ಬರುತ್ತೇನೋ ಅಂತ ಅನಿಸ್ತಿದೆ. ಇವಳಿಗೆ ಈಗಲೇ ಆಗಿರೋ ನೋವಿಗೆ ತಡ್ಕೊಳಕ್ಕಾಗ್ತಿಲ್ಲ. ಇನ್ನಷ್ಟು ನೋವು ಕೊಟ್ಟರೆ ಅವಳು ಪ್ರಾಣ ಉಳಿಯುತ್ತೆ ಅಂದ್ಕೊಂಡಿದ್ಯಾ? ಅದೇ ಮಾವ, ನನಗೂ ಭಯ ಆಗ್ತಿರೋದು. ಪಾಪ ಬೆಳ್ಳಿ ಇಷ್ಟು ಚಿಕ್ಕ ವಯಸ್ಸಿಗೆ ಏನೇನೆಲ್ಲ ಕಷ್ಟಪಟ್ಬಿಟ್ಟಿದ್ದಾಳೆ. ಆ ದೇವ್ರಿಗೆ ಇವಳ ಮೇಲೆ ಕರುಣೆನೇ ಬಂದಿಲ್ಲ ನೋಡಿ. ಆ ದೇವ್ರ ಸಹಾಯಕ್ಕೆ ಬಂದಿಲ್ಲ ಅಂತಂದ್ರೂ ನನ್ನ ಚಿತ್ರಕ್ಕ ಬಂದೇ ಬರ್ತಾರೆ ಅನ್ನೋ ನಂಬಿಕೆನಲ್ಲಿದ್ದೆ ಮಾವ. ಆದ್ರೆ ಅವ್ರು ಬರಲೇ ಇಲ್ಲ. ಚಿತ್ರಕ್ಕಂಗೆ ಬೆಳ್ಳಿ ಮೇಲಿದ್ದಿದ್ದ ಪ್ರೀತಿ ಕಮ್ಮಿ ಆಯ್ತಾ ಮಾವ? ಯಾಕೆ ಮಾವ ಚಿತ್ರಕ್ಕ ನಮ್ಮಿಂದ ದೂರ ಇದ್ದಾರೆ? ನನಗಂತೂ ಒಂದು ಗೊತ್ತಾಗ್ತಿಲ್ಲ. ಇಲ್ಲಿ ನಡೆಯೋ ವಿಚಾರನ ಯಾರೂ ಬದಲಾಯಿಸೋಕ್ಕಾಗೋದಿಲ್ಲಮ್ಮ. ಪುಷ್ಪ ಮತ್ತೆ ಶಾಂತತೆ ವಿಚಾರದಲ್ಲಿ ಇದೇ ಆಗಿದೆ. ಆದರೆ ಚಿತ್ರ, ನೀನು ಹಿಂದೆ ಒಂದ್ಸಲ ಇದೇ ವಿಚಾರ ನನ್ನ ಹತ್ರ ಹೇಳಿದ್ದೆ ಅಲ್ವಾ? ಹೌದು ಮಾವ, ಯಾವುದೇ ವಿಚಾರದಲ್ಲಿ ಬೆಳ್ಳಿ ಅಜ್ಜಿ ಅಮ್ಮ ಅವ್ರಿಗೆ ಕಷ್ಟದಲ್ಲಿದ್ದಾಗ ಚಿತ್ರಕ್ಕ ಬಂದು ಸಹಾಯ ಮಾಡ್ತಿದ್ರು. ಆದ್ರೆ ಈ ನಡುವೆ ಎರಡು ಸತಿ ವಿಷಯ ಆದಾಗ ಅವ್ರು ಯಾಕೋ ಬಂದೇ ಇಲ್ಲ. ಮೊದಲನೇದು ಬೆಳ್ಳಿನ ನೋಡೋಕ್ಕೆ ಅಂತ ಗಂಡು ಬಂದಿದ್ರು. ಅವರು ಇವಳು ಚೈನಲ್ಲಿರೋ ಲಾಕೆಟ್ನಲ್ಲಿ ಮುತ್ತು ಮಾವನ ಜೊತೆ ಬೆಳ್ಳಿ ಫೋಟೋನ ನೋಡಿದೆ ಅಂತ ಹೇಳಿದ್ರು. ಆದರೆ ಇದೆಲ್ಲ ಹೇಗಾಯ್ತು ಅಂತ ನನಗೆ ಇದುವರೆಗೂ ಅರ್ಥನೇ ಆಗ್ತಿಲ್ಲ. ಮುತ್ತು ಮಾವ ಬೆಳ್ಳಿ ಮೇಲೆ ತುಂಬ ಕೋಪವಾಗಿದ್ರು. ಯಾವಾಗಲೂ ನೆರಳಾಗಿರ್ತಿದ್ದ ಚಿತ್ರಕ್ಕ ಅವತ್ತು ಯಾಕೋ ಬಂದೇ ಇರಲಿಲ್ಲ. ಎರಡನೇ ಸತಿ ಅಂದರೆ ಅಮ್ಮ ಮತ್ತೆ ಅಜ್ಜಿ ಸಾಯ್ಬೇಕಾದ್ರೆ ಕೊನೆ ಪಕ್ಷ ಆದರೂ ತಡಿಯಕ್ಕೆ ಚಿತ್ರಕ್ಕ ಬರಬೇಕಿತ್ತು. ಆದ್ರೆ ಅವ್ರು ಆಗ್ಲೂ ಬರಲೇ ಇಲ್ಲ. ಇದೆಲ್ಲ ನೋಡ್ತಿದ್ರೆ ಎಲ್ಲಿ ಎಲ್ಲ ನಮ್ಮ ಕೈ ಮೀರಿ ಹೋಗ್ಬಿಡುತ್ತೆ ಅಂತ ಅನಿಸ್ತಿದೆ. ಈಗ
ಬೆಳ್ಳಿ ಜೀವನನ ಹೇಗಾದರೂ ಉಳಿಸೋದು ಅನ್ನೋ ಚಿಂತೆ ಹತ್ತಿದೆ ಮಾವ. ನಾವು ಜೀವಕ್ಕೆ ಜೀವ ಕೊಟ್ಟಾದರೂ ಬೆಳ್ಳಿನ ಕಾಪಾಡೋಣ. ಅವಳಿಗೆ ನಮ್ಮ ಮನೆಯವರು ಯಾರಾದರೂ ತೊಂದರೆ ಕೊಟ್ಟರೆ ಅವ್ರನ್ನ ಜೀವಂತವಾಗಿ ಉಳಿಸಲ್ಲ. ಸತ್ಯ ಸತ್ಯ ಸತ್ಯ. ನಮ್ಮ ಕೈನಲ್ಲಿ ಎಷ್ಟಾಗುತ್ತೋ ನಾವು ಬೆಳ್ಳಿನ ಜೋಪಾನ ಮಾಡ್ಬೋದು. ಆದರೆ ಅದೆಲ್ಲದಕ್ಕೂ ಮೀರಿ ಒಂದು ಶಕ್ತಿ ಬೇಕು ಮಾವ. ಆದರೆ ಅದು ಚಿತ್ರಕ್ಕನೇ ಆಗಿದ್ರೆ ನಮಗೂ ನೆಮ್ಮದಿ ಅಲ್ವಾ ಮಾವ? ಮಾವ, ನನಗನ್ಸುತ್ತೆ ನನ್ನ ಮನೆಯವರು ಮಾಯಾ, ಶರ್ಮಿಳಾತ್ಗೆ ಎಲ್ಲರೂ ಸೇರ್ಕೊಂಡು ಚಿತ್ರಕ್ಕ ನಮ್ಮ ಹತ್ರ ಬರ್ದಿರೋ ಹಾಗೆ ಏನೋ ಮಾಡಿದ್ದಾರೆ. ನಾವು ಹೇಗಾದ್ರೂ ಮಾಡಿ ಚಿತ್ರಕ್ಕನ್ನ ಹೊರಗಡೆ ಕರ್ಕೊಂಡು ಬರಲೇಬೇಕು. ಹೋ, ಏನು ಮಾವ ಮತ್ತು ಸೊಸೆ ಇಬ್ರು ತುಂಬ ಯೋಚನೆ ಮಾಡ್ತಾ ಇದ್ದೀರಾ? ಓ, ಹೇಗೆ ಊರನ್ನ ಉದ್ಧಾರ ಮಾಡೋದು ಅಂತನೋ ಅಥವಾ ನಮ್ಮ ಮನೆನ ಹೇಗೆ ಮುಳುಗ್ಸೋದು ಅಂತನಾ? ಏನ್ರಿ ಹಾಗೆ ಮಾತಾಡ್ತಿದ್ದೀರಾ? ಏಯ್, ಮುಚ್ಚೆ ಬಾಯಿ. ಇನ್ನೊಂದು ಮಾತಾಡಿದ್ರು ಸಿಗ್ದಾಕ್ಬಿಡ್ತೀನಿ. ಗಂಡ ಮನೆ ಸಂಸಾರ ಯಾವುದು ಬೇಡ ಅಲ್ವಾ ನಿನಗೆ? ನಾನು ಏನೇ ಮಾಡಕ್ ಹೋದ್ರು ಅದಕ್ಕೆ ಕಲ್ಲಾಕಕ್ ಬರ್ತೀಯಾ? ಗಂಡನ್ನೇ ಎದುರಾಕೊಳ್ಳೋಷ್ಟು ಧೈರ್ಯ ಬಂದಿದ್ಯಾ ನಿನಗೆ? ಏಯ್, ನಿನ್ನ ಧೈರ್ಯಕ್ಕೆ ಒಂದು ಸವಾಲು ಹಾಕ್ತೀನಿ ಕೇಳು. ಮುತ್ತಣ್ಣಂಗೂ ಮಾಯಂಗೂ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಏನಾದರೂ ಹೊಸ ನಾಟಕ ಮಾಡಿ ಮದುವೆ ನಿಲ್ಸಕ್ಕೆ ನೋಡಿದ್ರೆ ಮನೆಯಿಂದ ಹೊರಗಡೆ ಹಾಕ್ಬಿಡ್ತೀನಿ. ಅಲ್ಲ ಕಣೆ, ನೀನೇನು ತ್ರಿಲೋಕ ದೇವತೆನಾ? ಯಾರೇ ಕಷ್ಟದಲ್ಲಿದ್ರು ಅವ್ರಿಗೋಗಿ ಸಹಾಯ ಮಾಡೋಕ್ಕೆ? ಹಾಗಾದರೆ ನಾವು ಕಷ್ಟದಲ್ಲಿದ್ದೀವಮ್ಮ, ನಮಗೂ ಒಂದು ಸಹಾಯ ಮಾಡು. ನೀವು ಅದೇನು ಪ್ಲ್ಯಾನ್ ಮಾಡ್ತಿರೋ, ಏನು ಐಡಿಯಾ ಮಾಡ್ತಿರೋ ನಂಗಂತೂ ಒಂದು ಗೊತ್ತಿಲ್ಲ. ಆದರೆ ಒಂದು ಮಾತಂತೂ ನಿಜ, ಮುತ್ತು ಮಾವನ ಜೊತೆ ಬೆಳ್ಳಿ ಮದುವೆನೇ ಆಗೋದು. ಅದಕ್ಕೆ ಎಷ್ಟೇ ಕಷ್ಟ ಬಂದರೂ ಸರಿ, ನಾನು ಅದನ್ನು ತಡ್ಕೊಳ್ಳೋಕ್ಕೆ ರೆಡಿ ಇದ್ದೀನಿ. ಏನೋ ಮುತ್ತಣ್ಣಂಗೂ ಬೆಳ್ಳಿಗೂ ಮದುವೆ ಮಾಡಿಸ್ತೀಯಾ? ಏನು ಕನ್ಸು ಕಾಣ್ತಾ ಇದೆಯಾ ನೀನು? ಈಗಾಗಲೇ ಒಬ್ಬೊಬ್ರನ್ನೇ ಸಾಲಾಗಿ ಬಲಿ ತಗೊಂತಾ ಇದ್ದಾಳೆ. ಇನ್ನೇನಾದರೂ ಇವಳನ್ನ ಮುತ್ತಣ್ಣಂಗೆ ಕೊಟ್ಟು ಮದುವೆ ಮಾಡಿದ್ರೆ ನಮ್ಮ ಮನೆನ ಗುಡ್ಸಿ ಗುಂಡಾಂತರ ಮಾಡಿಬಿಡ್ತಾಳೆ. ಹುಡ್ತಾನೆ ಅಪ್ಪನ ತಿನ್ಕೊಂಡು ಬೆಳೀತಾ ಬೆಳೀತಾ ಅವ್ರ ಅಮ್ಮ ಅಜ್ಜಿನ ಸಾಯಿಸೋದು. ಇವಳೇನಾದ್ರೂ ನನ್ನ ಮುತ್ತಣ್ಣ ಮದುವೆ ಆದ್ರೆ ನುಂಗ್ಬಿಡ್ತಾಳೆ. ಇಂಥವಳಿಗೆ ಯಾಕೆ ಮದುವೆ?